ಈಶ್ವರ ಬಂದರೆ ಗಂಡಾಂತರ. ನಂಜಣ್ಣ ಚೆನ್ನಾಗಿದ್ಯಾ? ಪ್ರಯಾಣ ಚೆನ್ನಾಗಿತ್ತಾ? ಗುಡ್ ಗುಡ್. She is my daughter. Softer husband wanted. ನಂಜಣ್ಣ ಪರವಾಗಿಲ್ಲ, ಇಂಗ್ಲಿಷ್ ಚೆನ್ನಾಗಿ ಮಾತಾಡ್ತಿದ್ಯಾ? Yes. I want software husband. ನೀವೇನು ಯೋಚನೆ ಮಾಡ್ಬಿಡಿ, ನಿಮ್ಗೆ ಸಾಫ್ಟ್ವೇರ್ ಹುಡುಗನೇ ಹುಡುಕೊಡ್ತೀನಿ. ಈಗ ಆಲ್ರೆಡಿ ಒಂದ್ 2-3 ಜನಕ್ಕೆ ಹೇಳಿದೀನಿ. ಕರಣ್ ಅಂತ ಒಬ್ಬ ಹುಡುಗ ಬರ್ತಿದ್ದಾನೆ, ನೀವೇನು ತಲೆ ಕೆಡ್ಸ್ಕೊಬೇಡಿ. ಅವನು ಅಮೆರಿಕದಲ್ಲಿದ್ದಾನೆ, ತುಂಬಾ ಒಳ್ಳೆ ಹುಡುಗ. ಅವ್ರ ಅಪ್ಪ ಅಮ್ಮನು ತುಂಬಾ ಒಳ್ಳೆಯವರು. ಅವ್ರೇನಾದ್ರೂ ಈ ಮದ್ವೆಗೆ ಒಪ್ಪಿದ್ರೆ ನಿಮ್ ಹುಡುಗಿ ಅದೃಷ್ಟನೋ ಅದೃಷ್ಟ. ಅದೃಷ್ಟ ನೀವ್ ಹೋಗಿ ಕರೆಣ್ಣ ಕರ್ಕೊಂಡ್ ಬನ್ನಿ. ನಮ್ ಮನೇಲಿ ಶುಭ ಕಾರ್ಯ ನಡೆದ್ರೆ ನಮ್ ಸುಬ್ಬುಗೆ ವೇದ ಜೊತೆ ಮದ್ವೆ ಒಪ್ಪಿಟ್ಟು ಬಂದ್ರು ಬರಬಹುದು. ಇವ್ರು ಅವ್ರೇನಾ? ಅವ್ರು ಇವ್ರೆ. ನಾನೇ ಕರಣ್, ಸಾಫ್ಟ್ವೇರ್ ಹುಡುಗ. ಸಾಫ್ಟ್ ಇರೋ ಹುಡುಗಿ ಇದ್ದಾಳೆ, ಅದು ಸಾಫ್ಟ್ವೇರ್ ಹುಡುಗ ಬೇಕು ಅಂದ್ರು, ಅದಕ್ಕೆ ನಾನೇ ಬಂದೆ. ನಿಮ್ಗೋಸ್ಕರನೇ ಕಾಯ್ತಾ ಇದ್ದೆ, ಕೂತ್ಕೊಳ್ಳಿ. ಥ್ಯಾಂಕ್ ಯು. ನೀವೇನಾ ಬ್ಯೂಟಿಫುಲ್ ಹುಡುಗಿ? ಅಯ್ಯೋ ಅಲ್ಲ ರೀ, ಇವಳು ನನ್ನ ಕೈ ಹಿಡಿದ ಡ್ರಮ್ ಪತ್ನಿ, ಧರ್ಮಪತ್ನಿ. ಸಾಫ್ಟ್ವೇರಾ? ಅಲ್ಲ, ಟ್ರೆಡಿಷನಲ್ ವೇರ್. ಅಲ್ಲ, ಹಾರ್ಡ್ವೇರ್. ಆದ್ರೆ ನಾನ್ ಸಾಫ್ಟ್ವೇರ್. ನಿಮ್ದು ಅಮೆರಿಕನಾ? ಹೌದು, ನಾನು ಅಮೆರಿಕಾ. ನಿಮ್ದು? ನಮ್ದು ಹೆಗ್ನಳ್ಳಿ. ಈ ಮೂತಿನೊಳಗೆ ನಾನು ಅಲ್ಲಿಂದ ಬರ್ಬೇಕಾಗಿತ್ತ. ಯಾಕೆ? ಚೆನ್ನಾಗೇ ಇದ್ದಾಳಲ್ಲ. ಅಮೆರಿಕದಲ್ಲಿ ಮನೆ ಕೆಲಸ ಮಾಡೋರು ಇವಳಿಗಿನ್ನ ಸೂಪರ್ ಆಗಿರ್ತಾರೆ. ಇವಳನ್ನೇನಾದ್ರು ಕರ್ಕೊಂಡು ಹೋದ್ರೆ ಏರ್ಪೋರ್ಟ್ ಗೇಟ್ ಅಲ್ಲೂ ಸೇರ್ಸಲ್ಲ. ಹಾಯ್ ಗಾಯ್ಸ್. ಪ್ರಸಾದ್, ನಿಮ್ಗೋಸ್ಕರ ಕಾಯ್ತಾ ಇದ್ದೀನಿ, ಬನ್ನಿ. ಥ್ಯಾಂಕ್ ಯು. ಹಾಯ್ ಫ್ರೆಂಡ್, ಶಿ ಇಸ್ ಮೈ ವುಡ್ ಬಿ ಮೈ ಫಿಯಾನ್ಸಿ. ಸೆಕೆಂಡ್ Lito, come on, have a drink. ಅಯ್ಯೋ ಪಟ್ಟಕತೆ, ನೀನಾ? Stop it. ಎಂತ ಹಳ್ಳಿ ಗುಗ್ಗು ನೀನು? ನಮ್ಮ ಫ್ರೆಂಡ್ ನಿನ್ ಜೊತೆ ಡಾನ್ಸ್ ಮಾಡಿದ್ರೆ ಕೆನ್ನೆ ಹೊಡಿತೀಯಾ? ನೀನು ಅಮೆರಿಕಾದಲ್ಲಿ ಇರ್ಲಿಕ್ಕೆ ಲಾಯಕ್ಕಿಲ್ಲ. ಎಲ್ಲರ ಜೊತೆ ಕುಣಿಯಕ್ ಮೊದಲು ಎಲ್ಲರ ಜೊತೆ ಓಡಾಡೋ ಗೊತ್ತಿರ್ಬೇಕು. ಡೇಟಿಂಗು ಪಾರ್ಟಿಂಗು ಎಲ್ಲ ಗೊತ್ತಿರ್ಬೇಕು. ಅಪ್ಪಯ್ಯ, ನನ್ಗೆ ಡೇಟಿಂಗು ಅವೆಲ್ಲ ಗೊತ್ತಿಲ್ಲ. ಮದುವೆಗೆ ಮುಂಚೆನೆ ಹುಡುಗರ ಜೊತೆ ಓಡಾಡೋದಕ್ಕೆ ಡೇಟಿಂಗು ಅಂತ ಹೇಳ್ತಾರೆ. ನಂಗೆ ಅವೆಲ್ಲ ಬೇಡ, ನಂಗೆ ಸಾಫ್ಟ್ವೇರ್ ಹುಡುಗನೇ ಬೇಕು. ಕಿಶೋರ್, this is my palace. How's this palace? In India, this is palace. Yeah. In America, this is Jopdi. But India is great. This is right. ಇದು ಹುಡುಗಿನ? ನೋ ಗೆಟ್ ಅಪ್, ನೋ ಮೇಕಪ್, ನೋ ಟಚ್ ಅಪ್. ಬರೀ ಟೊಮೊಟೊ ಕೆಚಪ್ ತಿನ್ಕೊಂಡ್ ಬೆಳೆದಿದ್ದಾರೆ. ಇಂಡಿಯಾ ಸಂಸ್ಕೃತಿ ಬಿಟ್ಟು ಹೋಗಿಲ್ಲ, ಅಮೆರಿಕಾ ರೀಚ್ ಆಗಿಲ್ಲ. ಇನ್ನು ಯಜ್ಞನಲ್ಲೇ ಇದ್ದಾರೆ. ಯಜ್ಞಳ್ಳಿಯಿಂದ ದೇವನಹಳ್ಳಿಗೆ ಬಂದು, ದೇವನಹಳ್ಳಿಯಿಂದ ಏರ್ಪೋರ್ಟ್ ಬಂದು, ಏರ್ಪೋರ್ಟ್ ಇಂದ ಇಂಟರ್ನ್ಯಾಷನಲ್ ಫ್ಲೈಟ್ ಹತ್ಕೊಂಡು ಅಮೆರಿಕಾಗೆ ಬರೋದಕ್ಕೆ 20 years ಬೇಕಾಗುತ್ತೆ. ನಲ್ಲಂಗ್ ಮಾತಾಡ್ಬೇಕಾಗಿತ್ತಲ್ಲ. ಏನಿದೆ ನಲ್ಲಾಗ್ ಮಾತಾಡೋದು? ಫೋರ್ಸ್ ತೋರಿಸ್ತಾ ಇದಾರೆ ಕಣ, ಪರ್ಸನಲ್ ಆಗಿ ಮಾತಾಡ್ಬೇಕು ಅಂತ. ನಾಚಿಕೆನು? ಏನಂತೀರಿ? ನಂಜಣ್ಣ ಅವ್ರೆ, ನಿಮ್ ಹುಡುಗಿ ಹತ್ರ ಪರ್ಸನಲ್ ಆಗಿ ಮಾತಾಡಿ, ಆಮೇಲೆ ಮದ್ವೆ ಆಗ್ತೀನಿ ಅಂತ ಹೇಳ್ತಾ ಇದಾರೆ. ಹೋಗ್ಬಿಟ್ಟು ಪಾಪ. ಅದು ನಿಮ್ಮ ವಿಲೇಜ್ ಅಲ್ಲಿ, ಐ ಮೀನ್ ನಿಮ್ಮ ಹಳ್ಳಿನಲ್ಲಿ ನಿಮ್ಗೆ ಯಾರು ಬಾಯ್ ಫ್ರೆಂಡ್ಸ್ ಇರ್ಲಿಲ್ವಾ? ಹಂಗಂದ್ರೆ? ಹಾಗಂದ್ರೆ ಲವರ್ ಬಾಯ್, ನಿನ್ನ ಪ್ರೀತಿಸುವಂತವ್ರು? ಇಲ್ಲ, ಯಾರು ಇಲ್ಲ. ಬೈರ ಅಂತ ಒಬ್ಬ ಇದ್ದಾನೆ, ಅವನಿಗೆ ಲವ್ ಮಾಡಕ್ಕೆ ಬರಕ್ಕಿಲ್ಲ. ನನ್ಗಿಂತ ಹೆಚ್ಚಾಗಿ ನಮ್ಮ ಅವ್ವನ್ ಕೂಡ ಲವ್ ಮಾಡೋದ್ ಜಾಸ್ತಿ. ನಿಮ್ಗೆ ಅಮೆರಿಕಾದಾಗ ಯಾರಾದ್ರೂ ಚಿನಾಲಿ ಹಿಂದೆ ಬಿದ್ದಿದ್ದಾಳ? ಗುಡ್ ಕ್ವಶನ್. ನನ್ಗೆ ಅಮೆರಿಕಾದಲ್ಲಿ ತುಂಬಾ ಗರ್ಲ್ ಫ್ರೆಂಡ್ಸ್ ಇದಾರೆ. ಅಯ್ಯೋ, ಅವ್ರ ಮಕ ಮುಚ್ಚ. ನಾನು ನಿನ್ ಮದ್ವೆ ಆಗ್ತೀನಿ ಚಿನ್ನ. ನಾನು ನಿನ್ ಮದ್ವೆ ಆದ್ರೆ ನೀನು ನನ್ನ ಮನೆಯಲ್ಲಿ ಕೆಲಸ ಮಾಡ್ಕೊಂಡಿರ್ಬೇಕು, ನನ್ನನ್ನು ಡಿಸ್ಟರ್ಬ್ ಮಾಡಬಾರ್ದು. ಇಸ್ ಇಟ್ ಓಕೆ? ಐ ಥಿಂಕ್ ಇಸ್ ಇಟ್ ಓಕೆ? ನೀನೇನು ಹೆದರ್ಕೋಬೇಡ, ಬಾ ಒಳಗೆ. ಬೈರ, ಏನು ಹೆದರ್ಕೋಬೇಡ, ಧೈರ್ಯವಾಗಿರು. ಪ್ರತಿಭಾ, ಯಾರಿವನು? ಇವನು ಬೈರ ಅಂತ. ಬಿಡ ಅವಳ ಕೈನ. ಅಪ್ಪಯ್ಯ, ಈ ಬೈರನ್ ಜೊತೆನೆ ನನಗ್ ಮದ್ವೆ ಮಾಡ್ಸು. ಸಾಧ್ಯನೇ ಇಲ್ಲ. ನೋಡಪ್ಪಯ್ಯ, ಇದು ನನ್ ಮದ್ವೆ, ಇದು ನನ್ನ ಇಷ್ಟ. ನನ್ ಗಂಡ ಹೇಗಿರ್ಬೇಕು ಅಂತ ನನಗ್ ಗೊತ್ತಿದೆ. ಮಕ್ಳನ್ನ ಸರಿಯಾದ ವ್ಯಕ್ತಿಗಳು ಕೊಟ್ಟು ಮದ್ವೆ ಮಾಡ್ಬೇಕು. ನಮ್ ಸೇವಲೆಗೆ ಯಾರ್ಯಾರಿಗೋ ಕೊಟ್ಟು ಮದ್ವೆ ಮಾಡಿದ್ರೆ ಅವ್ರ ಜೀವನ ಸುಖವಾಗಿರುತ್ತೇನ್ರಿ? ಯೋಚನೆ ಮಾಡಿ ನಂಜಪ್ಪ ಅವ್ರೆ. ನನ್ಗೀಗ ಅರ್ಥವಾಯ್ತು, ನಾನು ತುಂಬಾ ತಪ್ಪು ಮಾಡಿಬಿಟ್ಟೆ. ನಂಜಣ್ಣ, ಎಷ್ಟೋ ಜನ ವಿದ್ಯಾವಂತರು ನಮ್ಮ ದೇಶದಿಂದ ಹೊರ ದೇಶಕ್ಕೆ ಹೋಗಿ ಹಣ, ಹೆಸರು, ಕೀರ್ತಿ ಸಂಪಾದನೆ ಮಾಡಿದ್ದಾರೆ. ಆದ್ರೆ ನಿಮ್ಮಂತ ಹುಚ್ಚರು ಅಂತ ಅಳಿಯನೇ ಬೇಕು, ಇಂಥ ಅಳಿಯನೇ ಬೇಕು ಅಂತ ಮದುವೆ ಮಾಡಿ ಎಡವಟ್ ಮಾಡ್ತೀರಾ. ಮತ್ತೆ ಅಲ್ಲಿಂದ ಬಂದವರೆಲ್ಲ ಯಾಕಪ್ಪ ಹೀಗೆ ಹೇಳ್ತಾರೆ? ಯಾರು ಹೇಳಿದ್ದು ಅವರೆಲ್ಲ ಅಲ್ಲಿಂದ ಬಂದ್ರು ಅಂತ? ಮತ್ತೆ ಇವರೆಲ್ಲ ಯಾರು? ನಿಮಗೆ ಹಿಡ್ದಿರೋ ಹುಚ್ಚು ಬಿಡಿಸ್ಬೇಕು ಅಂತ ಹೇಳಿ ಬೆಂಗಳೂರಲ್ಲಿರೋ ನನ್ನ 3 ಜನ ಫ್ರೆಂಡ್ಸ್ ನ ಕರೆಸಿ ಅಮೆರಿಕದ ಹುಡುಗರು ಅಂತ ತೋರಿಸ್ತೆ ಅಷ್ಟೇ.